ನಾನು ನಿಮ್ಮ ಪ್ರೀತಿಯ ಜೀವನ್ ಕವಿತಾ. ಸೊ ಇವಾಗ ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಸೊ ನಮಗೇನೆ ಪ್ಲ್ಯಾನಿಂಗ್ ಇಲ್ಲ ಆಯಿತಾ. ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳ್ಬಿಟ್ಟು ಸಂಜೆ 5:30 ಆಗ್ತಾ ಬಂದಾಗಿನೇ ಸ್ವಲ್ಪ ಎಲ್ಲಿಗಾದರೂ ಹೋಗಿ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ಸೊ ನಮ್ಮ ಹಸ್ಬೆಂಡ್ ಇವಾಗ ಮಾರ್ಕೆಟಿಂಗ್ ಅಂತ ಹೋಗಿದ್ದಾರೆ. ಸೊ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರಬೇಕಾದ್ರೆ ಲೇಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ತರಕಾರಿ ಏನೋ ತೊಗೊಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ಸೊ ಅವರು ಬರುವಾಗ ರೆಡಿಯಾಗಿರಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಈಗ ರೆಡಿಯಾಗಿದ್ವಿ. ನನ್ನ ಮಗನಿಗೆ ಇವಾಗಲೇನು ರೆಡಿ ಮಾಡಿಸಲ್ಲ, ನಮ್ಮ ಹಸ್ಬೆಂಡ್ ಬಂದಮೇಲೆ ಅವನ್ನ ರೆಡಿ ಮಾಡಿಸೋದು, ಓಕೆನಾ. ಸೊ ಹಾಗೆ ಎಲ್ಲಿಗೆ ಅಂತ ಪ್ಲ್ಯಾನಿಂಗ್ ಇಲ್ಲ. ಸೊ ನಾರ್ಮಲ್ ಎಲ್ಲಿಗೆ ನಮ್ಮ ಹಸ್ಬೆಂಡ್ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಓಕೆ. ಸೊ ಇದು ನೋಡಿ ಗೈಸ್, ಮೊನ್ನೆ ನಾವು ವೀಡಿಯೋದಲ್ಲಿ ತೋರಿಸ್ತೇವೆ ಹೊಸದು, ನೋಡಿದ್ರಲ್ವಾ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಕು, ಓಕೆ. ಇದು ನಂದು ಹೊಸ ಡ್ರೆಸ್ ಗೈಸ್, ಬೇಕಾದರೆ ನೀವು ವೀಡಿಯೋದಲ್ಲಿ ನೋಡಿರ್ಬೋದು. ಸೊ ಇದು ನಾನು ಮೀಶೋದಲ್ಲಿ ತೆಗೆದಿರೋದು, ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್. ಸೊ ನಾ ಪಿಂಕ್ ಕಲರ್ ತೆಗಿಬೇಕಂತ ಇದ್ದೆ, ಬಟ್ ನನ್ನ ಸೈಜಿಗೆ ಇರಲಿಲ್ಲ. ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದು. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಕು, ಓಕೆನಾ. ಹಾಯ್ ಗೈಸ್, ಫೈನಲಿ ನಾವು ಬಂದು ತಲುಪಿದ್ವಿ. ಎಲ್ಲಿಗೆ ಬಂದು ತಲುಪಿದ್ವಿ ಅಂತ ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ, ಓಕೆ. ಹಾಗೆಯೇ ಏನು ಗೊತ್ತಾ ಗೈಸ್, ನಮಗೆ ಬೋರಿಂಗ್ ಆದಾಗ ಹೊರಗಡೆ ಎಲ್ಲಾದರೂ ಒಳ್ಳೆ ಪ್ಲೇಸಿಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಯಾವ ಪ್ಲೇಸಿಗೆ ಹೋದರೂ ನಮಗೆ ಸಿಗೋದೇ ಬೀಚ್ ಗೈಸ್. ಹಾಗೆ ಬೋರಿಂಗ್ ಆಗೋ ಟೈಮಲ್ಲಿ ಒಂದೊಂದು ಸಲ ಒಂದೊಂದು ಬೀಚಿಗೆ ನಾವು ಹಂಗೆ ಹೋಗ್ತಾ ಇರ್ತೀವಿ. ಅದು ಬಿಟ್ಟರೆ ಬೇರೆ ಯಾವ ಪ್ಲೇಸ್ ಇದೆ ಹೇಳಿ, ಓಕೆ. ಹಾಗೆಯೇ ಮತ್ತು ಇನ್ನೊಂದು ಏನು ಗೊತ್ತಾ ಗೈಸ್, ಈ ಬೀಚಿಗೆ ಬಂದು ತುಂಬ ಟೈಮ್ ಆಯಿತು. ಸೊ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆಯೇ ನೋಡಿ ಗೈಸ್, ನೀರಿನ ಅಲೆಗೆ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಕಟ್ಟಾಗಿವೆ. ನೀವು ನಿಜವಾಗ್ಲೂ ಹೇಳಬೇಕಾದ್ರೆ ನೀರಿನ ಅಲೆಗೆ ಬಂಡೆಕಲ್ಲುಗಳು ಹೀಗೆ ಕಟ್ಟಾಗುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಸೊ ನೋಡಿ, ನಮ್ಮ ಬ್ಯಾಕ್ ಸೈಡ್ ಅಲ್ಲಿ ವೆಹಿಕಲೆಲ್ಲ ನಿಂತಿದ್ದಲ್ವ, ಬೈಕೆಲ್ಲ ನಿಂತಿದ್ದಲ್ವ, ಅದರ ಆಚೆಗಡೆ ಮನೆಗಳೆಲ್ಲ ಇವೆ ಆಯಿತಾ. ಇದು ನೀರಿನ ಅಲೆಗೆ ಬಂಡೆಕಲ್ಲುಗಳಿಗೆ ಕಟ್ಟಾಗಿ ಮಳೆಗಾಲದಲ್ಲಿ ನಾನು ಒಂದು ವ್ಲಾಗ್ ಮಾಡಿದ್ದೀನಿ ಇದ್ರ ಬಗ್ಗೆ. ಅವಾಗ ಇಷ್ಟೇನು ಕಟ್ಟಾಗಿರಲಿಲ್ಲ. ಅಲ್ಲಿಂದ ಮಳೆ ಎಲ್ಲ ಹೋದ್ಮೇಲೆ ಇಲ್ಲಿಗೆ ಬರೋಣ ಅಂತ ಹೇಳ್ಬಿಟ್ಟು ನಾವು ಈ ಬೀಚಿಗೆ ಬಂದಿದ್ವಿ. ಇವಾಗ ನೋಡಿದ್ರೆ ನೋಡಿ ಗೈಸ್ ಯಾವ ಥರ ಆಗಿದೆ. ನೀವು ಹಳೆ ವ್ಲಾಗ್ ಬೇಕಾದರೆ ನೋಡಿ ಆಯಿತಾ. ಹಳೆ ವ್ಲಾಗ್ ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಬಂಡೆಕಲ್ಲು ಹಿಂಗೆ ಕಟ್ಟಾಗಿದೆ ನೋಡಿ. ಅದ್ರದ್ದು ಸ್ವಲ್ಪ ಮುಂದೆ ನಾವು ಹಿಂಗೆ ವ್ಲಾಗ್ ಮಾಡಿದೆ. ಆದರೆ ಇವಾಗ ಅದ್ರ ಮುಂದೆ ಅಲ್ಲಿ ಎಲ್ಲ ಕಟ್ಟಾಗ್ಬಿಟ್ಟಿದೆ ನೋಡಿ ಗೈಸ್. ಪ್ರಗತಿ ನಿಯಮ ಹೇಗೆಲ್ಲ ಇದೆ ಅಲ್ವಾ ಗೈಸ್. ಏನು ಗೊತ್ತಾ, ಒಳ್ಳೆ ಒಂದು ರೀಲ್ಸ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಪ್ಲೇಸು ತುಂಬ ಚೆನ್ನಾಗಿತ್ತು, ಬಟ್ ನಾವು ಬರಬೇಕಾದ್ರೆ ತುಂಬ ಲೇಟ್ ಆಯಿತು, ಕತ್ಲಾಯಿತು. ಸೊ ಹಾಗಾಗಿ ನನಗೆ ಇವಾಗ ಒಂದು ರೀಲ್ಸ್ ಮಾಡೋಕ್ಕಾಗಿಲ್ಲ, ಒಳ್ಳೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಗೈಸ್. ಹಿಂಗೆ ಆಗೋಯ್ತು ನೋಡಿ, ಫುಲ್ಲು ಕತ್ಲೆ ಆಗಿಬಿಟ್ಟಿದೆ. ಸೊ ಹಿಂಗೆ ಕಾಣಿಕೆ ಆರೆಂಜ್ ಕಲರ್ ಕ್ಲಿಯರ್ ಕ್ಯಾಮರಾದಲ್ಲಿ ಹೆಂಗೆ ಚೆಂದ ಕಾಣಿಸ್ತಾ ಗೊತ್ತಿಲ್ಲ ನೋಡಿ. ಸೊ ನೋಡ್ತಾ ಇದ್ದೀರಲ್ವ, ತುಂಬ ಕತ್ಲಾಗ್ಬಿಟ್ಟಿದೆ, ಏನೂ ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸಲ್ಲ. ಕತ್ಲಾಗಿರೋ ಕಾರಣ ವೀಡಿಯೋ ಆಗಲಿ ಒಂದು ರೀಲ್ಸ್ ಆಗಲಿ ಏನೂ ಮಾಡೋಕ್ಕಾಗಿಲ್ಲ, ಓಕೆ. ಹಾಗೆಯೇ ಈ ವಿಡಿಯೋನ ಹ್ಯಾಂಡ್ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಪಕ್ಕನ ಮನೆಗೆ ಹೋಗ್ಲಿಕ್ಕಿದೆ, ಓಕೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಚಾಚಾ, ಬೈ ಬೈ.